ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದೊಂದು ಸಾಮಾನ್ಯ ಪಯಣದ ಬಗ್ಗೆ ಅಲ್ಲ. ಇದು ಒಂದು ಐತಿಹಾಸಿಕ ಸಮುದ್ರಯಾನ. ಅಕ್ಷರಶಃ ಇಡೀ ಪ್ರಪಂಚದ ದಿಕ್ಕನ್ನೇ ಬದಲಾಯಿಸಿದ ಒಂದು ಪಯಣ. ಇದರ ಹಿಂದಿದ್ದ ವ್ಯಕ್ತಿ ಯಾರು ಗೊತ್ತಾ? ಅವರೇ ವಾಸ್ಕೋ ಡ ಗಾಮ. ಹಾಗಿದ್ರೆ ಈ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯ ಅಷ್ಟೇ ಅಪಾಯಕಾರಿ ಪಯಣಕ್ಕೆ ಕಾಲಿಟ್ಟಿದ್ದು ಬರೋಬ್ಬರಿ 170 ನಾವಿಕರು. ಏನು ಕಾದಿದೆಯೋ ಅಂತ ಗೊತ್ತಿಲ್ಲದ ಒಂದು ಅಜ್ಞಾತ ಲೋಕಕ್ಕೆ ಹೊರಟಿದ್ರುವರು. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಹೋದವರು 170 ಜನ ಸರಿ, ಆದ್ರೆ ವಾಪಸ್ ಬಂದವರೆಷ್ಟು? ತಮ್ಮ ಮನೆ ಮಠ ಕುಟುಂಬವನ್ನ ನೋಡೋಕೆ ಜೀವಂತವಾಗಿ ಹಿಂತಿರುಗಿದವರೆಷ್ಟು ಜನ? ಈ ಪ್ರಯಾಣಕ್ಕೆ ತೆತ್ತ ನಿಜವಾದ ಬೆಲೆ ಏನಿತ್ತು? ಸರಿ, ಹಾಗಾದ್ರೆ ಮೊದಲು ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಭಾರತಕ್ಕೆ ಒಂದು ಹೊಸ ಸಮುದ್ರ ಮಾರ್ಗವನ್ನ ಕಂಡುಹಿಡಿಯುವ ಅವಶ್ಯಕತೆ ಆದ್ರೂ ಏನಿತ್ತು? ಇದರ ಹಿಂದೆ ಇದ್ದಿದ್ದು ಒಬ್ಬ ರಾಜನ ದೊಡ್ಡ ಮಹತ್ವಾಕಾಂಕ್ಷೆ. ಆ ಕಾಲದಲ್ಲಿ ಹೇಗಿತ್ತು ಅಂದ್ರೆ, ಯುರೋಪ್ನ ದೇಶಗಳಿಗೆ, ಅದರಲ್ಲೂ ವಿಶೇಷವಾಗಿ ಪೋರ್ಚುಗಲ್ಗೆ ಭಾರತದ ಜೊತೆ ನೇರವಾಗಿ ವ್ಯಾಪಾರ ಮಾಡಲೇಬೇಕಿತ್ತು. ಯಾಕಂದ್ರೆ ಭಾರತದ ಮಸಾಲೆ ಪದಾರ್ಥಗಳ ವ್ಯಾಪಾರ ಅಂದ್ರೆ ಚಿನ್ನದ ಗಣಿ ಇದ್ದಾಗೆ. ಆ ಲಾಭದಾಯಕ ವ್ಯಾಪಾರ ತಮ್ಮ ಕೈಗೆ ಸಿಗಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ನೆಲದ ಮೇಲಿನ ದಾರಿಗಳನ್ನೆಲ್ಲ ಬೈಪಾಸ್ ಮಾಡಿ ಬೇರೆ ದೇಶಗಳಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು, ವ್ಯಾಪಾರದಲ್ಲಿ ಮೇಲ್ಗೌ ಸಾಧಿಸಬೇಕು ಅನ್ನೋದು ಯುರೋಪಿಯನ್ ರಾಜರ ಬಹಳ ಕಾಲದ ಒಂದು ಕನಸಾಗಿತ್ತು. ಈ ಒಂದು ಹುಡುಕಾಟ ಏನಿದೆ, ಇದು ರಾತ್ರೋರಾತ್ರಿ ಶುರುವಾಗಿದ್ದಲ್ಲ. ಇದರ ಹಿಂದೆ ದಶಕಗಳ ಪ್ರಯತ್ನ, ತಯಾರಿ ಮತ್ತು ದೊಡ್ಡ ಮಹತ್ವಾಕಾಂಕ್ಷೆ ಇತ್ತು. ಹೆನ್ರಿ ದ ನ್ಯಾವಿಗೇಟರ್ ಅವರಂತಹ ದೂರದೃಷ್ಟಿಯಿರೋ ವ್ಯಕ್ತಿಗಳು ಇಡೀ ಪರಿಶೋಧನೆಯ ಯುಗಕ್ಕೇ ಚಾಲನೆ ಕೊಟ್ಟಿದ್ರು. ಅವರ ಆ ದೃಷ್ಟಿಕೋನವೇ ಈ ಪಯಣಕ್ಕೆ ಒಂದು ದೊಡ್ಡ ಸ್ಫೂರ್ತಿಯಾಗಿತ್ತು. ಹಾಗಿದ್ರೆ ಬನ್ನಿ ಈಗ ಆ ಭಯಾನಕ ಸಮುದ್ರಯಾನದ ಕಥೆಯೊಳಗೆ ಇಳಿಯೋಣ. ಆ ನಾವಿಕರು ಎಂಥ ಘೋರ ಅಪಾಯಗಳನ್ನು ಎದುರಿಸಿದ್ರು ಅಂತ ಒಂದೊಂದಾಗಿ ನೋಡೋಣ. ಅವರ ಪಯಣದ ದಾರಿಯನ್ನೊಮ್ಮೆ ನೋಡೋಣ. 1497ರ ಜುಲೈನಲ್ಲಿ ಲಿಸ್ಬನ್ನಿಂದ ಹೊರಡುತ್ತಾರೆ. ತಿಂಗಳುಗಳ ನಂತರ ನವೆಂಬರ್ನಲ್ಲಿ ದಕ್ಷಿಣ ಆಫ್ರಿಕಾದ ಸೇಂಟ್ ಹೆಲೆನಾ ಕೊಲ್ಲಿ ತಲುಪ್ತಾರೆ. ಡಿಸೆಂಬರ್ನಲ್ಲಿ ಆಫ್ರಿಕಾದ ತುತ್ತ ತುದಿಯಾದ ಕೇಪ್ ಆಫ್ ಗುಡ್ ಹೋಪನ್ನು ಸುತ್ತಿ ಮುಂದೆ ಸಾಗ್ತಾರೆ. 1497ರ ಕ್ರಿಸ್ಮಸ್ ಹಬ್ಬವನ್ನು ಅವರು ಆಚರಿಸಿದ್ದೇ ದಕ್ಷಿಣ ಆಫ್ರಿಕಾದ ಕರಾವಳಿಯಲ್ಲಿ. ಅಂದರೆ ಯೋಚನೆ ಮಾಡಿ, ಅವರು ಎಷ್ಟು ದೂರ, ಎಷ್ಟು ಸಮಯ ಪ್ರಯಾಣಿಸಿದ್ರು ಅಂತ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ಕೇಳಿದ್ರೆ ವಾತಾವರಣ ತುಂಬಾನೇ ಕಠಿಣವಾಗಿತ್ತು ಅಂತ ಹೇಳ್ತಾರೆ. ಕೇಳೋಕೆ ಇದೊಂದು ಸಣ್ಣ ವಾಕ್ಯ ಅನಿಸ್ಬಹುದು, ಆದರೆ ಆ ನಾವಿಕರು ಪ್ರತಿದಿನ ಎದುರಿಸ್ತಿದ್ದ ಹೋರಾಟವನ್ನ, ಆ ಕಷ್ಟವನ್ನ ಇದು ಕಣ್ಣಿಗೆ ಕಟ್ಟಿದ ಹಾಗೆ ಹೇಳುತ್ತೆ. ಅವರ ಹೋರಾಟ ಕೇವಲ ಸಮುದ್ರದ ಬಿರುಗಾಳಿಗಳ ಜೊತೆ ಮಾತ್ರ ಇರಲಿಲ್ಲ. ತಿಂಗಳುಗಟ್ಲೆ ಒಂದಲ್ಲ ಒಂದು ರೋಗ, ಜೊತೆಗೆ ಖಾಲಿಯಾಗ್ತಿದ್ದ ಊಟ ತಿಂಡಿ, ಇವೆಲ್ಲದರ ಜೊತೆಗೂ ಅವರು ಹೋರಾಡಬೇಕಿತ್ತು. ಅಲ್ಲಿ ಪ್ರತಿದಿನ ಬದುಕಿ ಉಳಿಯೋದೇ ಒಂದು ದೊಡ್ಡ ಸವಾಲಾಗಿತ್ತು ಅಂದರೆ ತಪ್ಪಾಗಲ್ಲ. ಇಷ್ಟೆಲ್ಲ ಕಷ್ಟ, ನೋವು, ಹೋರಾಟಗಳ ನಂತರ ಕೊನೆಗೂ ಆ ಕ್ಷಣ ಬಂದೇ ಬಿಡ್ತು. ಹೌದು, ಅವರು ತಮ್ಮ ಗಮ್ಯಸ್ಥಾನವನ್ನ, ತಮ್ಮ ಬಹುದೊಡ್ಡ ಬಹುಮಾನವನ್ನ ತಲುಪಿಯೇ ಬಿಟ್ರು. ಅವರ ಗಮ್ಯಸ್ಥಾನ ಯಾವುದು? ಅದುವೇ ಕಲ್ಲಿಕೋಟೆ. ಆ ಕಾಲದಲ್ಲಿ ಅಂದರೆ 15ನೇ ಶತಮಾನದಲ್ಲಿ ಕಲ್ಲಿಕೋಟೆ ಅನ್ನೋದು ಭಾರತದ ಪಶ್ಚಿಮ ಕರಾವಳಿಯ ಒಂದು ಸೂಪರ್ ಬ್ಯುಸಿ ವ್ಯಾಪಾರ ಕೇಂದ್ರ. ಇಡೀ ಜಗತ್ತಿನ ವ್ಯಾಪಾರದ ಒಂದು ಪ್ರಮುಖ ತಾಣವಾಗಿತ್ತು ಅದು. ಸರಿಯಾಗಿ 1 ವರ್ಷ ಅಂತ ಹೇಳೋಕ್ಕಾಗಲ್ಲ, ಆದರೆ ಸುಮಾರು 1 ವರ್ಷ. ಅಷ್ಟು ದೀರ್ಘಕಾಲ ಸಮುದ್ರದಲ್ಲೇ ಕಳೆದ ಮೇಲೆ ಕೊನೆಗೂ ಮೇ 20, 1498ರಂದು ಅವರ ಹಡಗುಗಳೆಲ್ಲ ಕಲ್ಲಿಕೋಟೆಯ ತೀರವನ್ನ ಮುಟ್ಟಿದವು. ನಿಜಕ್ಕೂ ಇದು ಇತಿಹಾಸದ ಪುಟಗಳಲ್ಲಿ ದಾಖಲಾದ ಒಂದು ಮಹತ್ವದ ದಿನ. ಅಲ್ಲಿ ಅವರಿಗೆ ಸಿಕ್ಕಿದ್ದು ಒಂದು ಭವ್ಯವಾದ ಸ್ವಾಗತ. ವಾಸ್ಕೋ ಡ ಗಾಮ ಮತ್ತು ಅವನ ಜೊತೆಗಿದ್ದ ಸಿಬ್ಬಂದಿಗೆ ಒಂದು ಕ್ಷಣ ತಾವು ಪಟ್ಟ ಕಷ್ಟವೆಲ್ಲ ಸಾರ್ಥಕವಾಯಿತು ಅಂತ ಅನಿಸಿರ್ಬೇಕು. ಹೌದು, ಅವರ ಮಿಷನ್ ಯಶಸ್ವಿಯಾಗಿತ್ತು. ಗುರಿ ತಲುಪಿದ ಸಂಭ್ರಮ ಅವರಲ್ಲಿತ್ತು. ಆದರೆ ಕಥೆ ಇಲ್ಲಿಗೆ ಮುಗಿಲಿಲ್ಲ. ಈ ದೊಡ್ಡ ಸಾಧನೆಗೆ ತೆತ್ತ ನಿಜವಾದ ಬೆಲೆ ಏನಿತ್ತು ನೆನ್ಪಿದ್ಯಾ? ನಾವು ಆರಂಭದಲ್ಲಿ ಒಂದು ಪ್ರಶ್ನೆ ಕೇಳಿದ್ವಿ. ಈಗ ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಸಮಯ. ಆ ಪಯಣದ ನಿಜವಾದ ಬೆಲೆ ಏನಿತ್ತು ಅಂತ ನೋಡೋಣ ಬನ್ನಿ. ಓಕೆ, ಇನ್ನೊಮ್ಮೆ ನೆನೆಸ್ಕೊಳ್ಳೋಣ. ಪಯಣಕ್ಕೆ ಹೊರಟಿದ್ದು 170 ನಾವಿಕರು. ಹಾಗಾದರೆ ಜೀವಂತವಾಗಿ ವಾಪಸ್ ಬಂದವರು ಎಷ್ಟು ಜನ? ಕೇವಲ 55. ನಂಬೋಕಷ್ಟಾಗ್ತಿದೆಯಾ? ಹೌದು, ಇದು ನಿಜ. 170 ಜನರಲ್ಲಿ ಕೇವಲ 55 ಜನರು ಮಾತ್ರ ತಮ್ಮ ಮನೆಗೆ ವಾಪಸ್ ಬರಲು ಸಾಧ್ಯವಾಯಿತು. ನಿಜಕ್ಕೂ ಇದೊಂದು ಆಘಾತಕಾರಿ ಸಂಖ್ಯೆ. ಇದನ್ನ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ, ಹೊರಟಿದ್ದ ಸಿಬ್ಬಂದಿಯಲ್ಲಿ 2 ಭಾಗದಷ್ಟು ಜನ, ಅಂದರೆ ಸುಮಾರು 68% ಜನ ಮತ್ತೆಂದೂ ತಮ್ಮ ತಾಯಿನಾಡಿಗೆ ಹಿಂತಿರುಗಲೇ ಇಲ್ಲ. ಬದುಕುಳಿದವರು ಕೇವಲ 32% ಅಷ್ಟೇ. ಹಾಗಾದರೆ ಕೊನೆಗೊಂದು ಪ್ರಶ್ನೆ. ಒಂದು ಹೊಸ ಯುಗಕ್ಕೆ ನಾಂದಿ ಹಾಡಿದ ಈ ಪಯಣದ ಯಶಸ್ಸನ್ನ
ನಾವು ಹೇಗೆ ಅಳೆಯೋದು? ಒಂದು ಕಡೆ ಇತಿಹಾಸವನ್ನೇ ಬದಲಿಸಿದ ಸಾಧನೆ, ಇನ್ನೊಂದು ಕಡೆ ನೂರಾರು ಜೀವಗಳ ಬಲಿದಾನ. ಈ ಎರಡನ್ನೂ ಹೇಗೆ ತೂಗೋದು? ಇದು ನಿಜಕ್ಕೂ ನಾವು ಯೋಚಿಸಬೇಕಾದ ವಿಷಯ.